ಅಯ್ಯೋ ಅರೆ ಈ ಟಿವಿಲಿ ಏನು ಕಾಣ್ತಿಲ್ವಲ್ಲ ಪತ್ಲೋ, ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಿಲ್ವಲ್ಲೋ, ಒಂದು ಸೀನು ಬರ್ತಾ ಇಲ್ವಲ್ಲೋ. ಅಯ್ಯೋ ನಮ್ಮ ಆಂಟೆನ ಬೇರೆ ಕಡೆ ತಿರ್ಕೊಂಡ್ಬಿಟ್ಟಿರ್ಬೇಕಣ. ನೀನು ಹೋಗ್ಬಿಟ್ಟು ಅದನ್ನು ಸರಿ ಮಾಡು, ನಾನು ಇಲ್ಲಿ ಇಟ್ಕೊಂಡು ಟಿವಿ ಬರುತ್ತಾ ಇಲ್ವಾ ಅಂತ ಹೇಳ್ತೀನಿ. ಸರಿ, ಈಗ ಸರಿ ಇದೆನಾ? ಅಯ್ಯೋ ಇಲ್ಲಪ್ಪ, ಇನ್ನೊಂಚೂರು ತಿರುಗಿಸ. ಈಗ ನೋಡು ಸರಿ ಇದೆ ಅಂತ. ಇಲ್ಲ ಕಣ್, ತಿರುಗಿಸ. ಅಯ್ಯೋ ಮೋಟ್ರು ಏನಾಯ್ತು? ನನ್ ಮೇಲೆ ಸಿಡ್ಲು ಬಡ್ದಾಗಾಯ್ತು ಕಣೋ. ಸದ್ಯ ದೇವ್ರ ದೊಡ್ಡವನು, ನಾನ್ ಬಚಾವ್ ಹೋಗ್ಬಿಟ್ಟ, ಇಲ್ಲ ಅಂದ್ರೆ ರೈಟ್ ಹೇಳ್ಬೇಕಾಗಿತ್ತು ಕಣೋ. ಅರೆ ಪತ್ಲು ಏನಾಯ್ತು? ಎಲ್ಲ ಸರಿ ಇದೆ ತಾನೇ? ಕರೆಂಟ್ ಹೊಡಿತಿದ್ಯಲ್ಲೋ ನೀನು, ಆಮೇಲೆ ಕೇಳ್ತಿಯಲ್ಲ ಏನಾಯ್ತು ಅಂತ. ಏನ್ ತಮಾಷೆ ಮಾಡ್ತಿದ್ಯೋ ನೀನು? ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನೀನ್ ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ, ಇದು ಏನ್ ಮನುಷ್ಯನೇ ನೀನು? ಟೆನ್ಷನ್ ಬಾಯ್ಲೆ. ಇದನ್ ಮೇಲಕ್ಕೆ ತಗೊಂಡೋಗು, ನಾ ಹೇಳ್ಕೊಟ್ನಲ್ಲ ಹಾಗೆ ಕೆಲಸ ಮಾಡ್ಬೇಕು. ಓಕೆ? ಅಲೋ ಗಸಗಸೆ ಅಣ್ಣ, ಪತ್ತು ನೋಡಿದ್ಯಾ? ಅವ್ರು ರಾತ್ರಿ ಪೂರ್ತಿ ಮನೆಗೆ ಬರ್ಲಿಲ್ಲ ಅಣ್ಣ. ಅವನು ರಾತ್ರಿ ಪೂರ್ತಿ ನಮ್ಮನ್ನೇ ಮಲಗಿದ್ದ. ಅವ್ನು ನಿನ್ಗೇನೋ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದ. ಬೆಳಗ್ಗೆ ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವನೇ ಇಲ್ಲಿ ಬಂದ್ಬಿಡ್ತಾನೆ. ಇಲ್ಲೇ ಇರಪ್ಪ. ಅರೆ ಗಸಗಸೆ ಅಣ್ಣ, ನೀನ್ ಏನ್ ಮಾಡ್ತಿದ್ಯಾ ಇಲ್ಲಿ? ನಾನು ಇಲ್ಲಿ ಸೂಪರ್ವೈಸಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಕರೆಂಟ್ ಹೋಗಿದೆ, ಅದಕ್ಕೆ ಯಾವ ಮಿಷಿನ್ ವರ್ಕ್ ಆಗ್ತಾನೆ ಇಲ್ಲ. ಈ ಕಂಪ್ಲೀಟ್ ಮಿಷಿನ್ ಇಂದ ಸಿಮೆಂಟ್ ತೆಗಿಬೇಕು. ನೀನೊಂದು ಮಿನಿಟ್ ಇಲ್ಲೇ ಇರು, ನಾನು ಸಿಮೆಂಟ್ ತೆಗೆದು ಈಗಲೇ ಬಂದ್ಬಿಡ್ತೀನಿ. ವೆಯ್ಟ್ ಮಾಡ್ತಿದ್ಯಾ? ಕಬಡ್ಡಿ! ಅಯ್ಯೋ ಅಯ್ಯೋ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಗಸಗಸೆ ಅಣ್ಣ, ಮೋಟು ಲಿಫ್ಟ್ ಹಿಡ್ಕೊಂಡ್ಬಿಡ ಕಣ. ಯಾಕೋ ಪತ್ಲು? ಕಾಪಾಡೋ ಬದಲು ಮೋಟು ಇಂದ ನನ್ ಕಾಪಾಡೋ. ಇದೇನಾಗ್ತಾ ಇದೆಯಪ್ಪ ಇಲ್ಲಿ? ಓ ಮೈ ಗಾಡ್! ಅಯ್ಯೋ ಅಯ್ಯೋ ಬದ್ಲು, ನಿನ್ ದೇಹದಲ್ಲಿ ಕರೆಂಟ್ ಇದೆ ಕಣೋ. ನೆನ್ನೆ ನಿನಗೆ ಸಿಡ್ಲು ಹೊಡೆದ್ಬಿಟ್ಟು ಕರೆಂಟ್ ಪಾಸ್ ಆಗ್ಬಿಡೈತೆ ಕಣೋ. ನೀನೇನು ಮುಟ್ಟಿದ್ರು ಅದು ರನ್ ಆಗ್ಬಿಡುತ್ತಪ್ಪ. ಏನು ಮುಟ್ಬೇಡ ಕಣ ನೀನು. ಈ ಮೋಟು ಕಾಡಿಂದ ನಮ್ ಲಿಫ್ಟ್ ಎಲ್ಲ ಕೆಟ್ಟ ಹೋಗ್ಬಿಟ್ಟಿದೆ. ನಾವ್ ಸೂಪರ್ವೈಸರ್ ಸೀತಾರಾಮ್ ಎಲ್ಲೋದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ಇವನಿಂದಾನೆ. ಹೊಡೀರಿ ಕಬಡ್ಡಿ! ಗಸಗಸೆ ಅಣ್ಣ, ಸಾರಿ ಸಾರಿ ಅಣ್ಣ, ನಾನು ಈಗಲೇ ನಿನ್ನ ಮೇಲೆ ಕೆತ್ತು ಬಿಡ್ತೀನಿ. ಕಬಡ್ಡಿ! ಹೆಂಗಾರು ಮಾಡಿ ಮೋಟು ದೇಹದಲ್ಲಿರೋ ಕರೆಂಟ್ ತೆಗೆದಾಕ್ ಬಿಡ್ಬೇಕಪ್ಪ. ಆದ್ರೆ ಅದನ್ನ ಹೆಂಗ್ ತೆಗಿಯೋದು, ಅದೇ ಪ್ರಶ್ನೆನಪ್ಪ. ದೊಡ್ಡಣ್ಣ, ನನ್ ಕಷ್ಟನ ಹೆಂಗೆ ಹೇಳ್ಕೊಳ್ಳೋಣ? ನಾನು ಏನು ಮಾಡಕ್ಕಾಗ್ತಾ ಇಲ್ಲ ಅಣ್ಣ. ದೂರನ ಇರಪ್ಪ, ನೀನ್ ದೂರ ಇರು, ನನ್ನ ಹತ್ರ ಬರ್ಬೇಡಪ್ಪ ನೀನು. ನೋಡಿದ್ಯಾ ದೊಡ್ಡಣ್ಣ, ನೀ ನನ್ ಬೆಸ್ಟ್ ಫ್ರೆಂಡ್ ಆದ್ರೂ ನನ್ನ ದೂರ ಹೋಗು ಅಂತ ಹೇಳ್ತಾ ಇದೆಯಲ್ಲ ಅಣ್ಣ. ಥಿಂಕ್ ಮಾಡಿ ನೋಡು, ಯೋಚಿಸಿ, ನೀ ಬೇರೆಯವ್ರಿಗೆ ನಾನು ಟ್ರೀಟ್ ಮಾಡಬೇಡಿ. ಬಟ್ ನನ್ನ ಮಾತು ಕೇಳೋ, ಇಲ್ಲಿಂದ 1 2 3 ಜೂಟ್ ಅಂತ ಓಡೋಕದೆ ಒಳ್ಳೇದು. ಹೆಂಗ ಓಡಾಗ್ಲಿ ಈಗ ನಾನು ಈ ಟೈಮಲ್ಲಿ? ಅಯ್ಯೋ ಇವನು ಬಿಡಿಸ್ಬೇರೆ ಹೇಳ್ಬೇಕಪ್ಪ. ಸರಿ ನಡಿಯೋ, 9 10 11 ಅಂತ ಓಡಬಿಡೋಣ. ಇನ್ನೊಂದ್ ಸರಿ ಹೇಳೋ, 1 2 3 ಇಲ್ಲ 9 10 11. ಗೆಳೆಯ, ಅದೇನು ಅಂತ ನಾನ್ ನಿನಗೆ ಬಿಡಿಸಿ ಹೇಳ್ತೀನಪ್ಪ. ನಿತ್ಕೋ. ಓಡೋ ಮಟ.
ಓಡೋಗ ಕೊಳ್ಳೆ ಟೈಮ್ ಬಾರ. ಪತ್ಲು ಎಷ್ಟು ರಾತ್ರಿ ಹಾಕೊಂಡ್ಬಿಟ್ಟಿದೆ. ನನಗಂತೂ ಸಖತ್ ಹಸಿವಾಗ್ತಿದೆ ಕಣೋ. ನಡಿ ಪಾರ್ಟಿಲಿ ಹೋಗಿ ಊಟ ಮಾಡ್ಬಿಡೋಣ. ಬರ್ತೀಯಾ? ಆಮಂತ್ರಣ ಇಲ್ದೆ ಯಾವ ಫಂಕ್ಷನ್ಗೂ ಹೋಗ್ಬಾರದು ಕಣ, ತಪ್ಪು. ನನ್ನ ಹೊಟ್ಟೆನಲ್ಲೂ ಇಲಿ ಅಗ್ನಗಳು ಓಡಾಡ್ತಿದ್ಯಪ್ಪ, ಏನ್ ಮಾಡೋದು? ಯಾರಾದ್ರೂ ಲೈಟ್ ವ್ಯವಸ್ಥೆ ಮಾಡ್ರಪ್ಪ, ಇಲ್ಲಾಂದ್ರೆ ನನ್ನ ಪಾರ್ಟಿ ಕೆಟ್ಟೋಗುತ್ತೆ. ಬೇಗ ಲೈಟ್ ವ್ಯವಸ್ಥೆ ಮಾಡಿ ದಯವಿಟ್ಟು. ನನ್ನ ಮಾನ ಮರ್ಯಾದೆ ಪ್ರಶ್ನೆ ಇದು, ಏನಪ್ಪ ಮಾಡ್ಲಿ? ಅಯ್ಯೋ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ ಪಾರ್ಟಿಗೆ ಲೈಟಿನ ವ್ಯವಸ್ಥೆ ನಾವು ಮಾಡ್ತೀವಿ. ಏನೋ ಮಠ. ಆದ್ರೆ ಪತ್ಲು, ನನಗೆ ಹೊಟ್ಟೆ ಸಖತ್ ಹಸಿತಿದೆ. ಮೊದ್ಲು ಮನೆಗೆ ನಡಿಯೋ. ಹೊಟ್ಟೆ ಹಸಿತಾ ಇದ್ರೆ ನನ್ನ ಪಾರ್ಟಿನಲ್ಲಿ ಬಂತೀನಿ. ನಿಮ್ಗೆ ಎಷ್ಟು ಬೇಕೋ ತಿನ್ನಿ, ಏನ್ ಬೇಕಾದ್ರೂ ತಿನ್ನಿ. ಯಾರು ಲೈಟ್ ವ್ಯವಸ್ಥೆ ಮಾಡಿ ಪ್ಲೀಸ್. ನಿಮ್ ಕೈ ಮುಗಿತೀನಪ್ಪ, ಬೆಳಕು ತರಿಸೋರಪ್ಪ. ಸಮೋಸ ಅಣ್ಣ, ನೀ ನನ್ಗೆ ಏನ್ ಬೇಕೋ ಅದನ್ನ ತಿನ್ನಿ ಅಂತ ಹೇಳಿದ್ರಲ್ಲ. ಎಷ್ಟು ಬೇಕೋ ತಿನ್ನಿ ಅಂತ ಹೇಳಿದ್ರಿ ತಾನೇ? ಅದಕ್ಕೆ ಸ್ವಲ್ಪ ತಿನ್ನೋದಕ್ಕೆ ಟೈಮ್ ಕೊಡ್ತೀರಾ ಪ್ಲೀಸ್? ಗೆಸ್ಟ್ಗಳು ಇನ್ನೂ ತಿಂದಿಲ್ಲ, ಆಗ್ಲೇ ನಾನು ನಿನಗೆ ತಿನ್ನೋದು ಕೊಡ್ಬೇಕಾ? ನೀನೇನಾದ್ರು ತಿನ್ನಕೋ ರೈಲ್ ಕರೆಂಟ್ ಹೋಗ್ಬಿಡುತ್ತೆ. ಆಗ ಬಂದಿರೋರು ಏನ್ ತಿಂತಾರೆ? ಎಲ್ಲಿವರೆಗೂ ಅವ್ರು ತಿನ್ನೋದು ಮುಗಿಯಲ್ವೋ ಅಲ್ಲಿವರೆಗೂ ನೀನ್ ಹಿಂಗೆ ಇರ್ಬೇಕು. ಮಿಂಚು ಗುಡುಗು ಬರ್ತಾ ಇದೆ ಕಣ ಮೋಟು. ಮಳೆ ಬರೋದ್ ಗ್ಯಾರಂಟಿ. ಹೊಸದ್ದು ಗುಡುಗಿಂದಲ್ಲ ಕಣೋ, ನನ್ನ ಹೊಟ್ಟೆಯಿಂದ ಬರ್ತಾ ಇದೆ ಕಣೋ. ಎಲ್ರು ತಿಂತಾ ಇದ್ದಾರೆ, ಆದ್ರೆ ನಾನ್ ಮಾತ್ರ ಹಂಗೆ ಹಸುಕೊಂಡಿದ್ದೀನಿ ನೋಡು. ಅದಕ್ಕೆ ಸಮಾಜ ಸೇವೆ ಮಾಡಕ್ ಸಾಧ್ಯ ಇಲ್ಲ ನನ್ನ ಕೈಲಿ. ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಾನು ತಿನ್ಬೇಕು, ಹಸುವಾಗ್ತಿದೆ. ಗವ ಗವ ಮೋಟು ಎಲ್ಲೋದ್ನಪ್ಪ? ಮೊದ್ಲು ಅವನ್ನ ಹಿಡ್ಕೊಳ್ಳಿ, ಬೆಳಕ್ ಬರ್ಲಿ. ಇನ್ನು ಯಾರು ತಿಂದೇ ಇಲ್ಲ. ಹಿಡ್ಕೊಳ್ಳಿ ಅವ್ರನ್ನ, ಓಡೋಗ್ತಾ ಇದ್ದಾರೆ. ಬನ್ನಿ, ಬೇಗ ಹಿಡ್ಕೊಳ್ಳಿ, ಬೆಳಕ್ ಬರ್ಬೇಕು, ಹಿಡ್ಕೊಳ್ಳಿ. ಅಯ್ಯಮ್ಮ ಮೋಟು, ನಿನ್ ಎಷ್ಟೊತ್ತಿಂದ ಹುಡುಕ್ತಾನೆ ಇದ್ದೀನಿ. ಯು ಆರ್ ಅಂಡರ್ ಅರೆಸ್ಟ್. ನಿನ್ ಎಷ್ಟು ಜನಕ್ಕೆ ಕಾಡ ಕೊಟ್ಬಿಟ್ಟಿದ್ಯಾ? ಆ ಮೋಟು ತಗೋ, ನೀನೇ ಹಾಕೊಂಡ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಕೊಡು. ಅಯ್ಯಯ್ಯೋ, ಸಿಂಗಂ ಸರ್ ಎಲ್ಲೋಗಿದ್ರ ಸರ್? ಇವನ ಮೊದ್ಲು ಅರೆಸ್ಟ್ ಮಾಡಿ ಅವನು ಜೈಲಲ್ಲಿ ಕೊಳೆಯೋಗ್ ಮಾಡಿ ಸರ್, ಇಲ್ಲ ಅಂದ್ರೆ ತಲೆ ತಿನ್ಬಿಡ್ತಾನೆ. ಬೇಗ ಗಸ್ಗಸಿ ಅಣ್ಣ, ಸಾರಿ, ನನ್ನಿಂದ ನಿಂಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನೀವ್ ನನಗೆ ಪನಿಷ್ಮೆಂಟ್ ಕೊಡಿ, ಪರವಾಗಿಲ್ಲ. ಹೊಡಿ, ಸಖತ್ ಹೊಡಿ, ತಲೆ ಮೇಲೆ ಜೋರಾಗಿ ಹೊಡಿ. ಮೋಟು ಪತ್ಲು, ಏನಪ್ಪ ಈ ಕರೆಂಟ್ ಇಂದ ಇಡೀ ಪುರ್ಪುರಿ ನಗರನೇ ಕತ್ಲಾಗ್ಬಿಟ್ಟಿದ್ಯಲ್ಲಪ್ಪ. ಇದನ್ನ ನಾನು ಕಂಡಿಡಿದಿರೋ ಹೊಸ ಮಿಷಿನ್ ಇಂದಾನೆ ತೆಗಿಬೇಕಲ್ಲಪ್ಪ. ಆದ್ರೆ ಅದನ್ನ ರನ್ ಮಾಡೋದಕ್ಕೆ ಕರೆಂಟ್ ಬೇಕಲ್ಲಪ್ಪ. ಮೋಟು, ನೀನೇ ಏನಾದ್ರು ವ್ಯವಸ್ಥೆ ಮಾಡ್ಬೇಕಪ್ಪ. ಅಯ್ಯೋ, ಖಾಲಿ ಹೊಟ್ಟೆಲ್ ನನ್ ತಲೆ ಓಡೋದಿಲ್ಲ ಡಾಕ್ಟ್ರೆ. ನೀವೇ ಏನಾದ್ರು ಯೋಚನೆ ಮಾಡಿ. ಐಡಿಯಾ ಮೋಟು, ನೀನ್ ಆ ಮಿಷಿನ್ ಬಿಗಿಯಾಗಿ ಹಿಡ್ಕೊಂಡ್ ಕೂತ್ಕೊಂಡ್ಬಿಡು. ನಿನ್ ಮೈನಲ್ಲಿರೋ ಕರೆಂಟ್ ಇಂದ ಅದು ರನ್ ಆಗ್ತಾ ಇರುತ್ತೆ. ಹೌದಾ ಮೋಟು? ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ಯೋಚನೆ ಮಾಡಪ್ಪ. ನಿನ್ನ ದೇಹದಿಂದ ತುಂಬಾ ಕರೆಂಟ್ ಬೇಕಾಗುತ್ತೆ. ಅದಕ್ಕೆ ನಿನಗೆ ತೊಂದರೆನೂ ಆಗ್ಬೋದಪ್ಪ. ನಮ್ ನಗರ ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಪ್ಪ. ಬಟ್ ಆ ಮಿಷಿನ್ ಬಿಟ್ಬಿಡು. ನೀನು ಮೈ
ಕೈಯೊಳಗೆ ಬೇಜಾರು ಕರೆಂಟ್ ಪಾಸ್ ಆಗ್ತಿದ್ಯಪ್ಪ. ಎಲ್ಲಿ ತನಕ ನಮ್ ನಗರ ಪೂರ್ತಿ ಸೇಫ್ ಅಂತ ಆಗೋದಿಲ್ವೋ ಅಲ್ಲಿ ತನಕ ನಾನು ಇದನ್ನ ಬಿಡೋದಿಲ್ಲ ಕಣಪ್ಪತ್ತು. ಮೋಟರ್ ಸರಿಯಾದ. ಈಗ ಇವನ್ ಮೈನಲ್ಲಿ ಕರೆಂಟ್ ಪಾಸ್ ಆಗ್ತಿಲ್ಲ. ಏಯ್ ಮೋಟು ಗೆಳೆಯ, ನನ್ನ ಜೀವದ ಗೆಳೆಯ, ಏನ್ ಮ್ಯಾಜಿಕ್ ಮಾಡ್ದಪ್ಪ. ಪುರ್ಪುರಿ ನಗರನ ಕಾಪಾಡ್ಬಿಟ್ಟಲ್ಲಪ್ಪ. ನಾನು ಸರಿ ಹೋಗ್ಬಿಟ್ಟೆ. ಥ್ಯಾಂಕ್ ಯು ಮೋಟು, ಥ್ಯಾಂಕ್ ಯು ವೆರಿ ಮಚ್. ವಿ ಆರ್ ಪ್ರೌಡ್ ಆಫ್ ಯು. ಯು 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 ಅಲ್ಲೋ ಚಿಂಗಮ್ ಸರ್, ನಾವು ಕೊಟ್ಟ ಕಂಪ್ಲೇಂಟ್ ನ ಏನ್ ಮಾಡಿದ್ರಪ್ಪ ನೀವು? ಮೋಟುನ ಅರೆಸ್ಟ್ ಮಾಡಲ್ವೇನಪ್ಪ? ಇಲ್ಲ, ಈಗ ನಾವು ನಿಮ್ಮನ್ನೇ ಅರೆಸ್ಟ್ ಮಾಡಬೇಕಾಗಿದೆ.